ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಗ್ರಿಡ್ ಮೆಥಡ್ನ ಯೂಸ್ ಮಾಡಿಕೊಂಡು ಹೇಗೆ ಔಟ್ಲೈನ್ನ ಡ್ರಾ ಮಾಡೋದು ಅಂತ ನೋಡೋಣ. ನೀವು ಯಾರ್ದಾದ್ರೂ ಪೋರ್ಟ್ರೇಟ್ನ ಡ್ರಾ ಮಾಡಬೇಕು ಅಂತಂದರೆ ಫಸ್ಟು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ್ದು ಮಾಡೋದು ಅಂತ. ಅದನ್ನು ಯಾವುದಾದ್ರೂ ಆ್ಯಪ್ ಯೂಸ್ ಮಾಡಿಕೊಂಡು ವೈಟ್ ಆ್ಯಂಡ್ ಬ್ಲ್ಯಾಕ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ನೀವು ಫೋನಲ್ಲಿರೋ ಆಪ್ಷನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿರೋ ಫೋಟೋ ಮೇಲೆ ಗ್ರಿಡ್ನ ಯೂಸ್ ಮಾಡಿಕೊಂಡು ಡ್ರಾ ಮಾಡೋದಕ್ಕೆ ಒಂದು ಆ್ಯಪ್ನ ಯೂಸ್ ಮಾಡ್ಕೊಳ್ಳಿ. ನಾನು ಈ ಆ್ಯಪ್ನ ಸಜೆಸ್ಟ್ ಮಾಡ್ತೀನಿ, ಡ್ರಾಯಿಂಗ್ ಗ್ರಿಡ್ ಮೇಕರ್ ಅಂತ. ಸೊ ಇದರಲ್ಲಿ ಈ ಥರ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಯಾವ್ದು ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡ್ಕೊಳ್ಳಿ. ಸೊ ಬಂತು ನೋಡಿ ಇವಾಗ ಗ್ರಿಡ್. ಇದರಲ್ಲಿ ಸುಮಾರು ಆಪ್ಷನ್ಸ್ ಬರುತ್ತೆ. ನಿಮಗೆ ಆ ಲೈನ್ಸ್ಗಳು ಸಣ್ಣ ಬೇಕಾದರೆ ಸಣ್ಣ ಮಾಡ್ಕೋಬೋದು, ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೋಬೋದು. ಮತ್ತು ಗ್ರಿಡ್ಡಲ್ಲಿ ಆರಿಜೆಂಟಲ್ ಮತ್ತು ವರ್ಟಿಕಲ್ ಲೈನ್ಸ್ ಇರುತ್ತೆ. ನಿಮಗೆ ಎಷ್ಟೆಷ್ಟು ಲೈನ್ಸ್ ಬೇಕು ಅನ್ನೋ ಸೆಲೆಕ್ಟ್ ಮಾಡ್ಕೊಬೋದು ಅಕಾರ್ಡಿಂಗ್ ಟು ಯುವರ್ ಸೆಲ್ಫ್. ನಾನು ವರ್ಟಿಕಲ್ 7 ಮತ್ತು ಆರಿಜೆಂಟಲ್ 8 ಮಾಡ್ಕೊಂಡಿದ್ದೀನಿ ನನ್ನ ಪ್ರಿಫರೆನ್ಸ್ಗೆ, ನೀವು ನೋಡ್ಬೋದು. ಇವಾಗ ಡ್ರಾಯಿಂಗ್ ಶೀಟ್ ಮೇಲೆ ಗ್ರಿಡ್ನ ಹೇಗಿದೆ ಡ್ರಾ ಮಾಡ್ಕೊಳ್ಳೋಣ. ಲೈಕ್ ನಮಗೆ ಎಷ್ಟು ಡ್ರಾಯಿಂಗ್ ಶೀಟ್ ಮೇಲೆ ಪೋರ್ಟ್ರೇಟ್ ಬರಬೇಕು ಅಷ್ಟನ್ನ ಸೇಮ್ ಝೂಮ್ ಮಾಡಿಕೊಂಡು ಇವಾಗ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಬಾಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅದರದ್ದು ವಿಡ್ತ್ ಮತ್ತು ಹೈಟು ಎಷ್ಟು ಸೆಂಟಿಮೀಟ್ರ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಹೈಟ್ ಮತ್ತು ವಿಡ್ತ್ ಎರಡು ಕಡೆನೂ ಸೆಲೆಕ್ಟ್ ಮಾಡಿಕೊಂಡು ಪೇಪರ್ ಮೇಲೆ ನಾವು ಎಷ್ಟು ಲೈನ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅಷ್ಟು ಲೈನ್ಸ್ಗಳನ್ನ ನಾವು ಮೆಜರ್ ಮಾಡಿರೋ ಸೆಂಟಿಮೀಟ್ರ್ ಗ್ಯಾಪಲ್ಲಿ ಡ್ರಾ ಮಾಡ್ಕೊಳ್ಳೋಣ, ಮಾರ್ಕ್ ಮಾಡಿಕೊಂಡು. ಇವಾಗ ವಿಡ್ತಲ್ಲಿ ಒಂದು ಲಾಂಗ್ ಸ್ಕೇಲ್ನ ತಗೊಂಡು ನಾವು ಮೆಜರ್ ಮಾಡಿರೋ ಸೆಂಟಿಮೀಟರ್ಸ್ ಗ್ಯಾಪ್ಗೆ ಸೆಲೆಕ್ಟ್ ಮಾಡಿರೋ ಲೈನ್ಸ್ ಎಷ್ಟಿದೆ ಅಷ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಹಾರಿಜಾಂಟಲ್ ಲೈನ್ಸ್ನ ಮಾರ್ಕ್ ಮಾಡ್ಕೊಂಡ್ಮೇಲೆ ಇವಾಗ ವರ್ಟಿಕಲ್ ಲೈನ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ನಾನು ವರ್ಟಿಕಲ್ ಲೈನ್ಸ್ಗೆ 3.35 ಸೆಂಟಿಮೀಟರ್ನ ತೊಗೊಂಡಿದ್ದೀನಿ. ಹಾರಿಜಾಂಟಲ್ ಲೈನ್ಸ್ನ ಡ್ರಾ ಮಾಡಬೇಕಾದ್ರೆ ನಾನು 2.8 ಸೆಂಟಿಮೀಟರ್ನ ತೊಗೊಂಡಿದ್ದೆ. ಇವಾಗ ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ಗ್ರಿಡ್ನ ಡ್ರಾ ಮಾಡೋಣ. ಇವಾಗ ನೋಡಿ, ಡ್ರಾಯಿಂಗ್ ಗ್ರಿಡ್ ಮೇಕರ್ ಆ್ಯಪಲ್ಲಿ ಯಾವ ಥರ ಗ್ರಿಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅದೇ ಥರ ಈಗ ಗ್ರಿಡ್ ಫಾರ್ಮೇಷನ್ ಆಗಿದೆ. ಇವಾಗ ಬಾಕ್ಸ್ ವೈಸ್ ಔಟ್ಲೈನ್ನ ಡ್ರಾ ಮಾಡ್ತಾ ಹೋಗೋಣ. ನೀವು ನೋಡ್ಬೋದು ಫೋನಲ್ಲಿ ಯಾವ ಬಾಕ್ಸ್ ಮೇಲೆ ಫೇಸ್ದು ಸ್ಟ್ರಕ್ಚರ್ ಬಂದಿದೆ, ಫೇಸ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ಅದೇ ಥರ ಅದರದ್ದು ಔಟ್ಲೈನ್ನ ಡ್ರಾ ಮಾಡ್ತಾ ಹೋಗೋಣ. ನೀವು ನೋಡ್ಬೋದು ಇವಾಗ ನಾನು ಯಾವ ಥರ ಸ್ಟ್ರೋಕ್ಸ್ನ ಡ್ರಾ ಮಾಡ್ತಾ ಇದ್ದೀನಿ. ಅದೇ ರೀತಿ ನೀವು ಕೂಡ ಔಟ್ಲೈನ್ನ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಫೋಟೋಗ್ರಾಫಲ್ಲಿ ಯಾವ ಥರ ಇದೆ ಅದೇ ಥರ ನೀವು ಕೂಡ ಔಟ್ಲೈನ್ನ ಡ್ರಾ ಮಾಡ್ತಾ ಹೋಗ್ಬೋದು.
ಔಟ್ಲೈನ್ನ ಡ್ರಾ ಮಾಡಬೇಕಾದ್ರೆ ರೆಫರೆನ್ಸ್ ಫೋಟೋ ಮತ್ತು ಗ್ರಿಡ್ ಲೈನಲ್ಲಿ ಡಿಸ್ಟೆನ್ಸ್ ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ನೀವು ಸ್ಕೇಲ್ನ ಯೂಸ್ ಮಾಡಿಕೊಂಡು ಬೇಕಿದ್ರೆ ಮೆಜರ್ ಮಾಡಿಕೊಂಡು ಸೇಮ್ ಅದೇ ಥರ ಮಾಡ್ಬೋದು.
ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಗ್ರಿಡ್ ಮೆಥಡ್ನ ಯೂಸ್ ಮಾಡಿಕೊಂಡು ಔಟ್ಲೈನ್ನ ಹೇಗೆ ಡ್ರಾ ಮಾಡೋದು ಅಂತ ನೀವು ನೋಡ್ಬೋದು. ರೆಫರೆನ್ಸ್ ಫೋಟೋದಲ್ಲಿ ಯಾವ ಥರ ಆ್ಯಸ್ ಇಟ್ ಈಸ್ ಅದೇ ಥರ ಔಟ್ಲೈನ್ ಫಾರ್ಮೇಷನ್ ಆಗಿದೆ. ಸೊ ಇನ್ನೇನಾದರೂ ಕರೆಕ್ಷನ್ ಇದ್ದರೆ ನೀವು ಶೇಡಿಂಗ್ ಟೈಮಲ್ಲಿ ಕರೆಕ್ಷನ್ ಮಾಡ್ಕೋಬೋದು. ಮುಂದಿನ ವಿಡಿಯೋದಲ್ಲಿ ಈ ಔಟ್ಲೈನ್ಗೆ ಶೇಡಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಡ್ರಾಯಿಂಗ್ ರಿಲೇಟೆಡ್ ಕಂಟೆಂಟ್ಗಳು ಸಿಗ್ತಾ ಇರುತ್ತೆ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.